ಅಲ್ಲ ಇದೆಲ್ಲ ಯಾಕೆ ಬೇಕಿತ್ತು ತಾರಾ? ನನಗ್ ಬೇಕಾಗಿತ್ತು. ಹ್ಯಾಪಿ ಬರ್ಡೇ ಮಂಜು. ಥ್ಯಾಂಕ್ ಯು ತಾರಾ. ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಂಜು, ಹ್ಯಾಪಿ ಬರ್ಡೇ ಟು ಯು. ಕೈಯಲ್ಲೇ ತಿನ್ಸು ತಾರಾ. ಥ್ಯಾಂಕ್ಸ್ ತಾರಾ. ಇರ್ಲಿ ಮಂಜು. ಎಲ್ಲಿದ್ಯಾ ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಲ್ಲ. ಹೇಗಿದ್ಯಾ? ಹೇಳದ್ನಲ್ಲ ಹೇಗೇಗೋ ಇದ್ದೀನಿ ಅಂತ. ತುಂಬಾ ಬೇಜಾರಾಗತ್ತೆ. ಹೇಗಿದ್ದೆ, ಹೇಗಾಗೋಗಿದೆ ತಾರಾ? ಸಾರಿ ತಾರಾ, ಅವತ್ತು ನಾನು ನಿನ್ ಫೋನ್ ಪಿಕ್ ಮಾಡ್ಬೇಕಾಗಿತ್ತು. ಪರವಾಗಿಲ್ಲ, ರಕ್ತ ಕೊಡ್ಬೋದು ಮಂಜು, ಪ್ರಾಣ ಕೊಡಕ್ ಯಾರ್ ಕೈಲೂ ಆಗಲ್ಲ. ಇವತ್ತು ನಿನ್ ಹುಟ್ಟಿದಬ್ಬ. ಆಗಿರೋ ಘಟನೆನ ನೆನ್ಸ್ಕೊಂಡು ಕೊರಗ್ಬೇಡ. ನನ್ ಕಡೆಯಿಂದ ಒಂದ್ ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್. ಬರ್ತೀನಿ ಮಂಜು. ಮೊದ್ಲಾದ್ರೆ ನಾನ್ ಎಷ್ಟೊತ್ತಿಗ್ ಬೇಕಾದ್ರೂ ಮನೆಗ್ ಹೋಗ್ಬೋದಿತ್ತು. ಈಗ ಇನ್ನೊಬ್ರು ಆಶ್ರಯದಲ್ಲಿದ್ದೀನಿ, ಬೇಗ ಹೋಗ್ಬೇಕು. ಎಲ್ಲಿ ಅಂತ ಹೇಳ್ತಿಲ್ವಲ್ಲ. ಆಕಾಶದಲ್ಲಿರೋ ಗಾಳಿಪಟಕ್ಕೆ ಸೂತ್ರ ಹಿಡ್ದಿರೋರ್ ಕೈ ಪರಿಚಯ ಇರಲ್ಲ. ಸಮಯ ಸಿಕ್ಕಾಗ ಆ ಮನೆಗೆ ನಾನೇ ನಿನ್ನ ಕರ್ಕೊಂಡ್ ಹೋಗ್ತೀನಿ. ಈಗ್ಲೇ ಬಾ ತಾರಾ, ನಾನು ನಿನ್ ಡ್ರಾಪ್ ಮಾಡ್ತೀನಿ. ಬೇಡ, ಒಂಟಿಯಾಗಿ ಪ್ರಯಾಣ ಮಾಡೋದನ್ನ ಅಭ್ಯಾಸ ಮಾಡ್ಕೋತಾ ಇದೀನಿ. ಹೊರಟ ಜಾಗನ ತಲುಪೋ ಶಕ್ತಿ ಇದೆ. ನೀನು ಹೋಗ್ಬಾ. ಮಂಜು, ಊಟ ಮಾಡ್ದ? ಇಲ್ಲ ಅಕ್ಕ, ಈಗ ಇಂಟರ್ವ್ಯೂಗೆ ಹೋಗಿ ಬರ್ತಾ ಇದ್ದೀನಿ. ಯಾವ ಇಂಟರ್ವ್ಯೂ? ಯಾವ ಇಂಟರ್ವ್ಯೂ ಅಂದ್ರೆ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಕೈ ಕಾಲ್ ತೊಳ್ಕೊಂಬಾ, ಊಟಕ್ ಬಡಿಸ್ತೇನೆ. ಅಲ್ಲ, ಏನೋ ಮಾತಾಡ್ಬೇಕು ಅಂದಲ್ಲ. ಊಟ ಮಾಡ್ಬಾ, ಪರವಾಗಿಲ್ಲ, ಆಮೇಲೆ ಮಾತಾಡ್ತೇನೆ. ಸರಿ ಅಕ್ಕ. ನಮಸ್ಕಾರ. ನಮಸ್ಕಾರ. ಆ ಬನ್ನಿ 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 ಬನ್ನಿ. ಏನೇನು ಮನೋಜ್ ಕುಮಾರ್? ಹೌದೌದು, 5 ಡಿಗ್ರಿ ಮನೋಜ್ ಕುಮಾರ್. ಬನ್ನಿ ಬನ್ನಿಮ್ಮ, ಕುತ್ಕೊಳ್ಳಿ. ಕಾಪಿಕ್ಕು ಜಾಸ್ತಿ ಇತ್ತು ಅನ್ಸುತ್ತೆ. ಇರ್ಲಿ, ಅದೆಲ್ಲ ಇರ್ಬೇಕು. ಅದು ದಾರಿಯಲ್ಲಿ ಬರ್ತಾ ಒಂದ್ ಆಂಬ್ಯುಲೆನ್ಸ್ ಕೆತ್ತೋಗಿತ್ತು. 108, ಅದೇ 108. ಶುಭ ಕಾರ್ಯಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಆ 108ನೇ ನಂಬರ್ ವಿಘ್ನ ಇದೆ ಅಂತ ಅನ್ಕೊಂಡೆ. ಚಿನ್ನನೆ ಕಾಣಿಸ್ತೀರ ಮಮ್ಮಿ. ಮನೋಜ, ಸುಮ್ಮನಿರು. ಏನಂತಾರೆ ಅಳಿಯಂದ್ರು? ಅದು ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಹುಲಿ ಯಾವತ್ತಾದ್ರೂ ಕಾರ್ ಚೆನ್ನಾಗಿದೆ ಅಂತ ನೋಡುತ್ತಾ? ಅದ್ರ ಗಮನ ಏನಿದ್ರು ಜಿಂಕೆ ಮೇಲ್ ಮಾತ್ರ ಇರುತ್ತೆ. ಇಲ್ಲ, ಪಾಪ ನನ್ ಮಗನಿಗೆ ಸ್ವಲ್ಪ ಮುಜುಗರ ಜಾಸ್ತಿನೇ. ಇರ್ಲಿ ಇರ್ಲಿ, ಬಂದಿರೋದೇ ಹೆಣ್ಣು ನೋಡಕಲ್ವಾ, ಮೊದ್ಲು ಆ ಶಾಸ್ತ್ರ ಆಗ್ಲಿ. ಶ್ವೇತಾ, ಶ್ವೇತಾ. ಮಮ್ಮಿ, ನೇಮು ಶ್ವೇತ ಚಿನ್ನು. ಮನೋಜ, ಸ್ವಲ್ಪ ಡೀಸೆಂಟ್ ಆಗಿರೋ ಪ್ಲೀಸ್ ಕಣೋ, ಮಾನ ಮರ್ಯಾದೆ ತೆಗೆದ್ಬಿಡ್ಬೇಡ. ಓ, ಈ ಲೈಫ್ ಚೆನ್ನಾಗಿಲ್ಲಪ್ಪ. ನಾನೇನ್ ಇಂಡಿಸೆಂಟ್ ಆಗಿ ಬಿಹೇವ್. ಎಷ್ಟ್ ಅಂದವಾಗಿದ್ದಾಳೆ. ಮುಂಚೆನೆ ನೋಡಿದಿದ್ರೆ ಇಷ್ಟೊತ್ತಿಗೆ ನಮ್ಮನೆ ಸೊಸೆಯಾಗಿ ಹೋಗ್ತಿದ್ಲು. ಎಲ್ಲದಕ್ಕೂ ಸಮಯ ಕೂಡ್ ಬರ್ಬೇಕಲ್ಲಮ್ಮ. ನಾನ್ ಇವ್ರ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೋದು? ಬನ್ನಿ 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 ಫೋನ್. ಫುಯ್ ಮಮ್ಮಿ, ಪಾಪ ಚಿನ್ನು ಆಸೆ ಪಡ್ತಿದ್ದ. ಅಯ್ಯೋ ಮನೋಜ, ಅದ್ರಲ್ಲಿ ಏನಿದೆ? ನಾಳೆ ದಿನ ಮದ್ವೆ ಆದ್ಮೇಲೆ ಒಬ್ರಿಗೊಬ್ರು ಹೊಂದ್ಕೊಂಡು ಬಾಳ್ಬೇಕಾದವ್ರಲ್ವೇ, ಮಾತಾಡ್ಲಿ ಬಿಡಿ. ಏನು ಸಮಸ್ಯೆ ಇಲ್ಲಪ್ಪ. ಆದ್ರೆ ಆಮೇಲೆ ಮಾತಾಡ್ಲಿ ಬಿಡಿ. ಮಮ್ಮಿ ದುಷ್ಮನ ಆಗೋಗಿದ್ದ ನನಗೆ ಇವತ್ತು. ನಾನ್ ನಿಮ್ ಮಗನ್ ಜೊತೆ ಇವಾಗ್ಲೇ ಮಾತಾಡ್ಬೇಕು. ಹಾಗ ಸರಿಮಾ, ಹೋಗ್ ಬನ್ನಿ. ಎಸ್ ಎಸ್ ಎಸ್, ನಡಿ. ನಿಮ್ ಮನೆಯವರು ಮಕ್ಳು ಸೊಸೆ ಯಾರು ಬಂದಿಲ್ಲ? ಅಯ್ಯೋ, ಅಮಾವಾಸ್ಯೆ ದಿನನೇ ಚಂದ್ರನ್ ನೋಡೋ ಆಸೆ ಅವ್ರಿಗೆ. ಆದ್ರೆ ನೋಡಿ, ಇಂಥ ದಿನಾನೇ ಎಲ್ರಿಗೂ ಕೆಲ್ಸ ಜಾಸ್ತಿ. ಸಹಿ ಆಗೋ ಕಾರ್ಯ ಆಗ್ಲೇಬೇಕಲ್ವಾ ಅಂತ ನಾನು ನನ್ನ ಮಗ ಮನೋಜ ಬಂದ್ವಿ. ಸರಿ, ಕಾಫಿ ಕುಡೀರಿ. ಬಲೆ ಇದಳೆಲ್ಲ ಚಿನ್ನು. ಪ್ಯಾರಿಸ್ ಚಾಕ್ಲೇಟ್ ಸಿಕ್ಕುರೆ ಸಾಕು ಅಂತಿದ್ದೊಂದ್ ಕೈಗೆ ರಸಗುಲ್ಲನೆ ಸಿಕ್ತಂಗ ಆಗ್ಬಿಟ್ಟಿದೆ. ಏನ್ ಮಾಡ್ಕೊಂಡಿದೀರಾ ನೀವು? ನಾನು ಶೋರೂಮ್ ಓನರು, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹಾರ್ಟ್ ಆಫ್ ದಿ ಸಿಟಿಲಿ ಶೋರೂಮ್ ಇರೋದು. ಓಹೋ, 5 ಡಿಗ್ರಿ ಮನೋಜ್ ಕುಮಾರ್ ಕಮ್ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತಾರೆ ಜನ ನನ್ನ. ಓ, ತುಂಬಾ ಓದಿದ್ದೀರಾ? ನಾನು ನಿಮ್ಮನ್ನ 5 ಡಿಗ್ರಿ ಮನೋಜ್ ಕುಮಾರ್ ಕಮ್ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತ ಕರೀಲ? ಹಂಗೆಲ್ಲ ಏನಿಲ್ಲ. ನೀವು ನನ್ನ ಏನಂತ ಕರೆದ್ರು ಓಕೆ, ಚಿನ್ನು ಅಂತ ಕರೆದ್ರು ಓಕೆ. ಚಿನ್ನೂನಾ? ನೀನ್ ಕೋಡ್ ಬಡ್ಸಿರುತ್ತಲ್ಲ, ಚಿನ್ನ, ರನ್ನ, ಬೆಳ್ಳಿ ಅಂತ, ಹಂಗೆ ಏನ್ ಕರೆದ್ರು ಓಕೆ. ಅಂದಂಗೆ ನೀವೇನ್ ಮಾಡ್ಕೊಂಡಿದೀರಾ? ನಾನು ನಿಮ್ ರೀತಿ ಬಿಸ್ನೆಸ್ ಆಗ್ಲಿ ಅಥವಾ ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳೋಷ್ಟು ಬೆಳ್ದಿಲ್ಲ. BSc ಆಗಿದೆ. ಒಂದು ನಾರ್ಮಲ್ ಕಂಪನಿಲಿ ಕೆಲಸ ಮಾಡ್ತಾ ಇದೀನಿ. ಒಂದ್ ಕೇಳ, ನಿಮ್ ಮೊದಲೇ ಯಾಕೆ ಫೇಲ್ ಆಯ್ತು? ಓ, ಲೈಫೇ ಚೆನ್ನಾಗಿರ್ಲಿಲ್ಲ. ಆ ಹುಡುಗಿ ಸಿಕ್ಕಾಪಟ್ಟೆ ಸೀಕ್ರೆಟ್ ಮೇಂಟೈನ್ ಮಾಡೋಳು. ಅವಳ ಜೀವನದಲ್ಲಿ ನಡೆದಿರೋ ದೊಡ್ಡ ಘಟನೆನ ನನ್ನಿಂದನೇ ಮುಚ್ಚಿಟ್ಬಿಟ್ಟಿದ್ಲು. ಯಾವ ಘಟನೆ? ಮೊದ್ಲೇ ಅವಳಿಗೆ ಮದ್ವೆ ಆಗಿ ಮಗುನೂ ಇತ್ತು. ಅದು ನನ್ಗೆ ಹೇಳ್ದೆ ಯಾಮರ್ಸ್ಬಿಟ್ಲು. ತುಂಬಾ ಓದಿದಿರಾ, ಕಂಡಿಡಿಲಿಲ್ವಾ? ಮದ್ವೆ ಅಂದ್ರೆ ಅನುಮಾನ ಅಲ್ಲ ಅಲ್ವಾ, ನಂಬಿಕೆ. ಹೆಣ್ಣನ್ನ ನಂಬಾರ್ದು ಅಂತಾರೆ, ಹೆಂಡ್ತಿನೂ ನಂಬಾರ್ದು ಅಂದ್ರೆ ಹೆಂಗೆ? ಆದ್ರೆ ಅವಳು ನನ್ನ ನಂಬಿಕೆ ಉಳಿಸ್ಕೊಳ್ಳೇ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ಗೆ ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ನೀವು ನನ್ನ ಒಪ್ಪೋದು ಕಷ್ಟ ಆಗ್ಬೋದು ಅಲ್ವಾ? ಹಾಗೆಲ್ಲ ಏನಿಲ್ಲ, ಅಮ್ಮ ನನಗೆಲ್ಲ ಹೇಳಿದ್ರು. ಆದ್ರೂ ನಾನು ಒಪ್ಪಿದ್ದೀನಿ ಅಂತ ಅಂದ್ರೆ ನೀವ್ ನನಗಿಷ್ಟ ಅಂತ ತಾನೆ? ಯು ಮೀನ್ ನನ್ನ ಮದ್ವೆ ಆಗೋದಕ್ಕೆ ನನಗ್ ಒಪ್ತಿದೆ. ಅಯ್ಯೋ, ತುಂಬಾ ಥ್ಯಾಂಕ್ಸ್. ನಿಮ್ ಲೈಫ್ ಅಲ್ಲಿ ಮುಚ್ಚಿಡೋಂಥದ್ದು ಏನು ಇಲ್ಲ ಅಲ್ವಾ? ಇಲ್ಲ, ಡೋಂಟ್ ವರಿ. ಥ್ಯಾಂಕ್ಸ್. ಹೊರಡೋಣ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ನೀವು ಅಂತಂದ್ರೆ ಈಗಲೆಲ್ಲ ಮನೆಗೆ ಹೋಗ್ಬಿಡೋಣ. ನಾನು ಹೇಳಿದ್ದು ಎಲ್ರು ಇರೋ ಜಾಗಕ್ಕೆ ಹೋಗೋಣ ಅಂತ. ಓ, ಹಾ, ಹೋಗೋಣ. ನಡೀರಿ. 5 ಡಿಗ್ರಿ ಮನೋಜ್ ಕುಮಾರ್ ಕಮ್ ಫೇಮಸ್ ಬಿಸ್ನೆಸ್ ಮ್ಯಾನ್
ಹಾ ತುಂಬಾ ಲಾಂಗ್ ಹೆಸರು ನಿಮ್ದು. ಶಾರ್ಟ್ ಫಾರ್ಮ್ ಅಲ್ಲಿ ಕರೀಲಾ? ಹೇಗೆ? ಚಿನ್ನು, ಓಕೆ ಶ್ವೇತಾ ಚಿನ್ನ. ಬನ್ನಿ. ಮಮ್ಮಿ ಹುಡುಕ್ತಿದ್ದೆ, ಸಿಕ್ತು. ಈ ಲೈಫು ತುಂಬಾ ಚೆನ್ನಾಗಿದೆ ಮಮ್ಮಿ. ಅಮ್ಮ ಶ್ವೇತಾ, ಒಪ್ಪಿಗೆ ಅಮ್ಮ. ಅಂತೂ ಇಂತೂ ಕಂಕಣ ಬಾಧ್ಯ ಕೂಡ್ ಬಂತು. ಶ್ವೇತಾ, ನೀನ್ ನಮ್ಮನೇಲಿ ತುಂಬಾ ಚೆನ್ನಾಗಿರ್ತೀಯ ಕಣಮ್ಮ. ಥ್ಯಾಂಕ್ಸ್ ಆಂಟಿ. ಆಂಟಿ ಅಂತ ಯಾಕೆ ಚಿನ್ನು, ಅತ್ತೆ ಅಂತ ಕರಿ. ಮನೋಜ, ಏನು ನೀನು ಎಲ್ರ ಮುಂದೆ ಚಿನ್ನುಗಿನ ಅನ್ಕೊಂಡು? ಸರಿ ಚಿನ್ನು. ಅಪ್ಪ ನಿದ್ದೆ ಆಯ್ತಾ? ಏನು ನಿದ್ದೆ ಆಯ್ತಾ ಅಂದೆ. ಹಾ ಆಯ್ತಾಯ್ತು. ಇವ್ರೇ ನಮ್ಮನೆ ಅಳಿಯ. ಅಳಿಯ ನಮ್ಮ ಮಗಳನ್ನ ಮದುವೆ ಆಗ್ತಿದಾನೆ. ಓ ಅಳಿಯನಾ ನೀವು? ನಾನು ಸಕ್ಕರೆ ಬೈಲ್ ಶಾಂತಿ ಅಂತ, ಇವ್ರ ಅಮ್ಮ. ಸಕ್ಕರೆ ಬೈಲ ಅನ್ನೆಲ್ಲಿ? ತ್ಯಾವ್ರೆ ಕೊಪ್ಪ ಹತ್ರ. ಓ ನಿಮ್ ತಂದೆ ಮುನ್ಸಮಪ್ಪ ಅಂತ. ಮುನ್ಸಮ್ಮಪ್ಪನ? ಅಯ್ಯೋ ಮಮ್ಮಿ, ಅದ್ರೆ ಯಾಕೆ ಬಿಡು ಮಮ್ಮಿ. ಇರು ನೀನು, ನಿಮ್ಗಲ್ಲೆಲ್ಲ ಗೊತ್ತಾ? ಮುನ್ಸಮ್ಮಪ್ಪ ಅಂದ್ರೆ ನಂಜುಂಡಪ್ಪನ ಮಗ ತಾನೆ? ಹೌದೌದು, ನಂಜುಂಡಪ್ಪ ನಮ್ ತಾತ ಆಗ್ಬೇಕು. ಕರಿಯಮ್ಮ ನಿಮ್ ಅಜ್ಜಿನ? ಮಮ್ಮಿ ಅದು ಆ ಜಾಗರು ಇದೆಯಲ್ಲ, ಆ ಡ್ಯಾಮು ಅದ್ರ ಪಕ್ಕದ್ದೆ. ಮಮ್ಮಿ ಇರೋ ಸುಮ್ನೆ. ಮಿಂಚ ಇದಾರಲ್ಲ, ಅವ್ರು ನಮ್ ಸೋದರ ಸಮಾಧಾನ ಆಗ್ಬೇಕು. ನಿಂಚಿಯ ಗೊತ್ತಿರೋನೆ. ಏನಪ್ಪ ಇವನೇ? ಅಪ್ಪ ಸರಿಯಾಗಿ ತಿಳ್ಕೊಳ್ದೆ ಮದ್ವೆ ಏರ್ಪಾಡು ಮಾಡಿದ್ಯಲ್ಲ. ಏನಾಯ್ತಪ್ಪ? ಈ ಮದ್ವೆ ನಡೆಯಲ್ಲ. ಅಯ್ಯೋ, ಯಾಕೆ ಯಜಮಾನ್ರೆ? ನಮ್ಮ ಶ್ವೇತಾ ಅಜ್ಜಿ ಇದಾರಲ್ಲ, ಅವರು ನಿಮ್ಮ ಅಜ್ಜಿ ಕರಿಯಮ್ಮನ್ನು ಅಕ್ಕ ತಂಗಿ ಸಂಬಂಧ. ಆಮೇಲೆ ನೀವ್ ಹೇಳಿರಲ್ಲ ಮಿಂಚಯ್ಯ, ಅವರು ನೀವು ಕೂಡ ಸೋದರ ಸಂಬಂಧಕ್ಕೆ ಬರ್ತೀರಾ. ಶ್ವೇತಾ ಮತ್ತೆ ನಿಮ್ ಮಗ ಅಣ್ಣ ತಂಗಿ ಆಗ್ಬೇಕು. ಅಲ್ಲ, ಈಗಿನ ಕಾಲದಲ್ಲೆಲ್ಲ ಈ 100 ಕಿಲೋಮೀಟರ್ ದೂರ ಇರೋ ಸಂಬಂಧ ಎಲ್ಲ ಹೇಗೆ ಅಂತ. ಕೂಡ್ದು ಈ ಮದ್ವೆ ಆಗಕ್ ಕೂಡ್ದು ಓಡ್ ಬರಲ್ಲ. ಅಣ್ಣ ತಂಗಿ ಮದ್ವೆ ಸಾಧ್ವೇನಮ್ಮ? ಮಾತಾಡ್ಬೇಡ ಅಂತ ಎಷ್ಟ್ ಹೇಳಿದ್ರು ಮಾತಾಡಿನೇ ಮುಗಿಸ್ಕೊಟ್ಟಲ್ಲಮ್ಮ ನನ್ನನ. ಕ್ಷಮೆ ಇರ್ಲಿ, ನಮ್ಮ ಮಾವನವ್ರದೇ ಅಂತಿಮ ತೀರ್ಮಾನ. ಅವ್ರ ಆಗಲ್ಲ ಅಂದ್ಮೇಲೆ ಈ ಮದ್ವೆ ಆಗಲ್ಲ. ಅಲ್ಲ, ಸ್ವಲ್ಪ ಯೋಚನೆ. ಇಲ್ಲಮ್ಮ, ಸಾಧ್ಯವಿಲ್ಲ. ನೀವಿನ್ನು ಹೊರಡಿ. ಮಮ್ಮಿ ಶ್ವೇತಾ ಚಿನ್ನು. ನೀ ನಡಿಯಪ್ಪ, ನೀನು ಸೋದರರಾಗಿ ಬನ್ನಿ, ಅದಕ್ಕೆ ನನ್ನ ಅಭ್ಯಂತರವಿಲ್ಲ. ನಡಿ. ಆಯ್ತು ಬಿಡಿ, ಬರ್ತೀವಿ. ಬಾರೋ ಹೋಗೋಣ. ಶ್ವೇತಾ ಚಿನ್ನು. ಬಾಪ ಮನೋಜ. ದೊಡಮ್ಮ. ಹಾ? ಬಾಯ್ ದೊಡಮ್ಮ. ನಡಿ ಬರೀ. ಸರಿ, ಗಾಡಿ ತೆಗಿಯೋ. ಅದೇನೋ ತಗೊಂಡೋಗಿ ಎಲ್ಲಾದ್ರೂ ಹಳ್ಳಿ ಬಿಡ್ಬಿಡ್ಬೇಕು, ಕಾರ್ ಸಮೇತ. ಇನ್ನು ಬೇಡ ಅಂತ ಅಂದ್ರು ಚಿನ್ನು ಸೀದಾ ಮಾಡ್ಬಿಟ್ಟಲ್ಲ. ಸುಮ್ನಿರು ಕೇಳಿದಾರೆ ಪ್ರಾಣ ತಿನ್ನಕ್ಕೆ. ಅಯ್ಯೋ ನಿಮ್ ಸುಮ್ನೆ ಎತ್ತದ್ರೆ ಸರಿ ಕಾರ್ಯವಾಗ. ಹೊಟ್ಟೆ ತುಂಬಾ ಊಟ ಮಾಡ್ದ? ಭರ್ಜರಿಯಾಗಿ ಊಟ ಮಾಡ್ದೆಯಪ್ಪ. ತುಂಬಾ ದಿನ ಆದ್ಮೇಲೆ ನಿನ್ ಕೈ ಅನ್ನ ತಿಂದೆ. ಅದ್ ಸರಿ, ಅದೇನೋ ವಿಷಯ ಅಂತಲ್ಲ, ಏನು? ಏನಾದ್ರೂ ಮುಚ್ಚಿಟ್ಟಿದ್ಯಾ ಮನೆಯವರಿಂದ? ನಾನಾ? ಇಲ್ವಲ್ಲ. ಸತ್ಯ ಹೇಳು. ನಾನೇನು ಮುಚ್ಚಿಟ್ಟಿಲ್ಲ ಅಕ್ಕ. ಯಾಕೆ, ಏನಾಯ್ತು? ಇದು ಲವ್ ಲೆಟರ್. ಲವ್ ಲೆಟ್ರಾ? ಏನು ಗೊತ್ತಿಲ್ಲ ಅನ್ನೋ ಆಡ್ಬೇಡ ಕಣೋ. ಅಕ್ಕ ಇಲ್ಲ ಅಕ್ಕ, ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಅಕ್ಕ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ. ನೀನ್ ಇನ್ನೂ ಇದನ್ನ ಓದಿಲ್ವಾ? ಯಾಕೆ? ಏನೋ ಓದ್ಬೇಕು ಅನ್ಸಿಲ್ಲ. ಈಗ ಓದು. ನಾನು ಆಮೇಲೆ ನೋಡ್ತೀನಿ. ಓದು. ಮಂಜು, ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ ಯಾರ ಆಸರೆನೂ ಇಲ್ದೇ ಇರುತ್ತೆ. ಆದ್ರೆ ಹೆಣ್ಣು ಹಾಗಲ್ಲ. ನಮ್ಮಪ್ಪ ತೀರ್ ಹೋದ್ರು, ನಾನ್ ಬೀದಿಗ್ ಬಂದೆ. ನನಗ್ ಒಂದ್ ಆಸರೆ ಬೇಕು ಅಂತ ಖಂಡಿತ ನಿನ್ನ ಕೇಳ್ತಿಲ್ಲ. ನಾನ್ ನಿನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ. ನಮ್ಮಪ್ಪ, ಮನೆ, ಆಸ್ತಿ ಎಲ್ಲ ಇದ್ದಾಗ್ಲೇ ನಿನ್ನ ಪ್ರೀತಿ ಮಾಡ್ದೋಳು. ಜೀವದ ಕಡೆ ಕ್ಷಣದವರೆಗೂ ಇದೇ ಪ್ರೀತಿ ಇರುತ್ತೆ. ಆದ್ರೆ ನನಗ್ ನಿನ್ ಮುಂದೆ ಮಂಡಿ ಊರಿ ಕೈ ಮುಗ್ದು ನನ್ನ ಪ್ರೀತ್ಸು ಅಂತ ಕೇಳೋ ಶಕ್ತಿ ನನಗಿಲ್ಲ. ಅದಕ್ಕೆ ಈ ಪತ್ರ ಬರೀತಿದ್ದೀನಿ. ನಿನ್ ಅನುಕಂಪ ನನಗ್ ಬೇಡ. ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಹೇಳ್ಕೊಳ್ಳೋದಕ್ ತಡ ಮಾಡ್ಬೇಡ. ಸಣ್ಣ ಸಂತೋಷಕ್ಕೂ ಎದುರು ನೋಡ್ತಾ ಇದ್ದೀನಿ. ನನ್ನ ನಿರಾಸೆ ಮಾಡ್ಬೇಡ ಮಂಜು. ಯಾರದು? ಏನಿದು? ನಾನ್ ಕೆಲಸ ಮಾಡ್ತಿದ್ನಲ್ಲ, ಆ ಕಂಪ್ನಿ ಓನರ್ ಮಗಳು. ನಿನ್ ಗೊತ್ತಿತ್ತ ಅವಳು ನಿನ್ನ ಪ್ರೀತಿ ಮಾಡ್ತಿರೋದು? ಹಾಗಾದ್ರೆ ಸಾಹೇಬ್ರ ಉತ್ತರ ಏನು? ಅವರು ಕೊಡೋರು, ನಾವು ತಗೊಳ್ಳೋರು. ಅವ್ರ ಕೈ ನೆಲ ನೋಡುತ್ತೆ, ನಮ್ ಕೈ ಆಕಾಶನೇ ನೋಡ್ತಾ ಇರತ್ತೆ. ಸಂಬಳ ಕೊಡೋರು ಹೃದಯನೇ ಕೊಟ್ಟಿದ್ದಾರೆ. ನಾವು ತಗೋಬೇಕೆ ಹೊರ್ತು ಕೊಡ್ತೀವಿ ಅಂತ ಹೋಗ್ಬಾರ್ದು. ಮನ್ಸನ್ನೇ ಆಗ್ಲಿ, ಪ್ರೀತಿನೇ ಆಗ್ಲಿ, ಪ್ರಪಂಚ ನನ್ ಕಡೆ ಬೆಳ್ಬಾಣ್ ನೋಡಿ ಅದೃಷ್ಟವಂತ ಅಂತ ಕರೆಯುತ್ತೆ. ಆದ್ರೆ ಇವಳಿಗೇನ್ ಬಂದಿತ್ತು ದೊಡ್ಡ ರೋಗ? ಹೋಗಿ ಅವನನ್ನ ಪ್ರೀತಿ ಮಾಡಿದಾಳಲ್ಲ ಅಂತ ಅಸಹ್ಯ ಪಡುತ್ತೆ. ನನ್ನ ಪ್ರೀತಿ ಮಾಡಿದಾಳೇನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ನೋವಾಗೋದನ್ನ ನಾನು ನೋಡ್ಕೊಂಡಿರೋದಕ್ ಆಗಲ್ಲ ಅಕ್ಕ. ಸೊ ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯಾ? ಇಲ್ಲ ಅಕ್ಕ. ಇಷ್ಟೆಲ್ಲ ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಅಂದ್ರೆ ಮನ್ಸಲ್ಲಿ ನಿನ್ಗೂ ಅವಳ ಬಗ್ಗೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಕೊಡೋನು ಕಿತ್ಕೊಳ್ಳೋನು ಮೇಲಿದಾನೆ ಭಗವಂತ. ನಿಜವಾದ ಯಜಮಾನ ಯಾರ್ಗೆ ಯಾವಾಗ ಯಾರನ್ನ ಏನನ್ ಕೊಡ್ಬೇಕು ಅಂತ ಅವ್ನ್ ನಿರ್ಧಾರ ಮಾಡಿರ್ತಾನೆ. ಅವಳು ದುಡ್ಡಿರೋಳ ಬಡವರ ಅನ್ನೋದಲ್ಲ. ಅವಳ ಮನೆಗ್ ಬಂದ್ರೆ ಅಮ್ಮನ್ ಚೆನ್ನಾಗ್ ನೋಡ್ಕೊಂತಾಳ, ನಿನ್ ಜೊತೆ ಚೆನ್ನಾಗಿರ್ತಾಳ ಅನ್ನೋದೇ ಮುಖ್ಯ. ಬರೋ ಹುಡುಗಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ
ಹೇಗ್ ಹೇಳ್ತೀಯಾಕ ಏನ್ ಅನುಭವ ಇದೆ ಅಂತ ಮದ್ವೆ ಆಗ್ತೀಯ ಅಂತ ಅಂತಾರೆ. ಅನುಭವ ಇಟ್ಕೊಂಡ್ ಮದ್ವೆ ಆಗಕ್ಕಾಗತ್ತಾಕ? ಮದ್ವೆ ಅನುಭವ ಅಲ್ಲ, ಅನುಭವಿಸ್ ಒಳ್ಳೇದು ಕೆಟ್ಟೋದು ಅನುಭವಿಸೋವಾಗ್ಲೇ ಗೊತ್ತಾಗತ್ತಲ್ವಾ? ಚಿಕ್ಕ ವಯಸ್ಸಿಗೆ ತುಂಬಾ ಬುದ್ಧಿ ಬಂದ್ಬಿಟ್ಟಿದೆ. ನಿನ್ ಸಾವಾಸನೆ ಅನ್ಕೋ. ಒಂದ್ ಹೇಳ, ಹೇಳೋದಕ್ಕೆ ಕೇಳೋದಕ್ಕೆ ನನ್ಗಿರೋದೇ 4 ತಗ. ಹೇಳು. ಎಲ್ರಿಂದ ದೂರ ಆಗಿರೋ ಹೆಣ್ಣು ಯಾರೋ ಒಬ್ರಿಗೆ ಹತ್ರ ಆಗಕ್ ನೋಡ್ತಿದ್ದಾಳೆ ಅಂದ್ರೆ ಅವ್ಳ ಪ್ರೀತಿ ನಿಜ ಆಗಿರತ್ತೆ. ಹೊರಗಿನ ಪ್ರಪಂಚ ಹೇಗಿದ್ರು ಮಾತಾಡುತ್ತೆ. ಚೆನ್ನಾಗಿದ್ರೆ ಉರ್ಕೋತಾರೆ, ಹಾಳಾದ್ರೆ ಬಡ್ಕೋತಾರೆ. ಕೇರ್ ಮಾಡಕ್ ಹೋಗ್ಬಾರ್ದು. ನಿಮ್ ಮನ್ಸಲ್ಲೇನಾದ್ರೂ ಅವಳ ಬಗ್ಗೆ ಪ್ರೀತಿ ಇದ್ರೆ ಹೇಳ್ಕೊಳ್ಳೋದು ಒಳ್ಳೇದು. ನಿಮ್ ಭಾವ ಯಾವಾಗ್ಲೂ ಹೇಳ್ತಿರ್ತಾರೆ, ಪ್ರೀತಿ ಆಗಿ ಅಡ್ಗೆ ಆಗಿ ಬಿಸಿ ಇದ್ದಾಗ್ಲೇ ಒಂಥರ ರುಚಿ, ಆರೋದ್ಮೇಲೆ ಒಂಥರ ರುಚಿ ಅಂತ. ಆರೋಗೋದಕ್ ಬಿಡ್ಬೇಡ. ಅಂದ್ರೆ ನಾನು ಅವಳನ್ನ ಅಯ್ಯೋ ಪ್ರೀತ್ಸು ಅಂತ ಒತ್ತಾಯ ಮಾಡ್ತಿಲ್ಲ, ಪ್ರೀತಿಸಿದ್ರೆ ಮುಚ್ಚಿಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ ನಿರ್ಧಾರಕ್ ಬಾ. ಪಾಸತಿ ಕುತ್ಕೋ ಹೇಳ್ತೀನಿ. ಕೂತ್ಕೋ. ಓ ವಾವ್, ಏನಿದು? ಟೇಸ್ಟ್ ಮಾಡೋ. ಸಖತ್ತಾಗಿದೆ ರವಿ. ನಾನ್ ಯಾವತ್ತೂ ಇದನ್ ತಿಂದೇ ಇಲ್ಲ. ಏನಿದ್ರ ಹೆಸರು? ಹೆಸರು ಗಿಸ್ರೆಲ್ಲ ಏನು ಇಟ್ಟಿಲ್ಲ, ಸುಮ್ನೆ ಏನೋ ಹಂಗೆ ಟ್ರೈ ಮಾಡ್ದೆ ಅಷ್ಟೇ. ಇದನ್ನ ಮಾರ್ಬೇಕಾದ್ರೆ ಏನಾದ್ರೂ ಒಂದ್ ಹೆಸರು ಇಡ್ಬೇಕಲ್ಲ. ಶ್ರುತಿ ಸ್ಪೈಸಿ ಪನೀರ್ ಸ್ಪೆಷಲ್ ಅಂತ ಇಟ್ಬಿಡೋಣ. ಓ ಕಮಾನ್, ನನ್ನ ಹೆಸರು ಯಾಕೆ? ಇನ್ ನಿನ್ ಹಾಗೆ ಇದೆ ಶ್ರುತಿ, ಹೊರಗಿಂದ ಹಾರ್ಡ್ ಆಗಿದ್ರು ಮನ್ಸಲ್ಲಿ ತುಂಬಾ ಸಾಫ್ಟ್, ಅದಕ್ಕೆ. ಚೀಸ್ ನ ಪನ್ನೀರಿಗೆ ಹಚ್ಚಪ್ಪ, ನಂಗಲ್ಲ. ಇದಕ್ಕೆ ಬೇರೆ ಏನಾದ್ರೂ ಹೆಸರಿಡೋಣ, ಒಳ್ಳೆ ಬಿಸ್ನೆಸ್ ಆಗತ್ತೆ. ಆ ನೀತು ಹೋಟೆಲ್ಗೆ ಯಾವನು ತಲೆ ಹಿಡ್ಬಾರ್ದು. ತಲೆ ಕೆತ್ತು ಬೇರೆ ಬಿಸ್ನೆಸ್ ಮಾಡ್ಲಿ ಅವಳು. ಶ್ರುತಿ, ಹಾಯ್ ಮೀನಮರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಶ್ರುತಿ, ನಿಮ್ ಜೊತೆ ಏನೋ ಹೇಳೋದಕ್ ಬಂದೆ. ಅದನ್ ಬಿಡಿ ಮೀನಮರಿ, ಮೊದಲು ಇದನ್ ತಿನ್ನಿ. ಇರು ಶ್ರುತಿ, ಏನೋ ಸೀರಿಯಸ್ ಆಗಿ ಮಾತಾಡ್ಬೇಕು, ಅದಕ್ಕೆ ಬಂದಿದೀನಿ. ಏನದ್ಕೆ? ನೀತು ವಿಷಯ. ಅವಳಿವಾಗ ಹೂವಿನ ಅಂಗಡಿ ಇಡ್ತಿದ್ದಾಳೆ. ಇವಾಗ ತಾನೇ ಅನ್ಕೊಂಡೆ ಅವಳು ಬೇರೆ ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡ್ಲಿ ಅಂತ. ಒಳ್ಳೇದೇ ಆಯ್ತು ಬಿಡಿ. ಒಳ್ಳೇದಲ್ಲ ಶ್ರುತಿ, ಅವಳ ಅಂಗಡಿಗೆ ಆ ವಿಶಾಲು ಕಡೆಯಿಂದ ಹೂಗಳನ್ನ ತಗೋದಿದ್ದಾಳೆ. ಇನ್ನೊಂದು ಆ ಅಂಗಡಿಗೆ ರವಿ ಹೆಸರು ಇಡ್ತಿದ್ದಾಳೆ. ಯಾಕೆ, ಅವಳಿಗೆ ಬೇರೆ ಹೆಸರು ಗತಿ ಇಲ್ವಂತ? ಈ ವಿಶಾಲ್ ಯಾಕೆ ಅವಳಿಗೆ ಹೂ ಕೊಡ್ತಾ ಇರೋದು? ಹೂ ಕೊಡ್ತಿರೋದ್ ಮಾತ್ರ ಅಲ್ಲ, ರವಿ ಹೆಸರು ಇಡೋದಕ್ಕೆ ಐಡಿಯಾ ಕೊಡ್ತಿರೋದು ಅವಳೇ ಅನ್ಸುತ್ತೆ. ಇಂಥವರೆಲ್ಲ ಅತ್ತೆಗೆ ಕ್ಲೋಸ್ ಫ್ರೆಂಡ್ಸು. ಬುದ್ಧಿ ಅತ್ತೆಗ್ ಬುದ್ಧಿ ಕಲಿಸ್ಬೇಕು. ರವಿ ಅಂತ ಬೇರೆ ಯಾರಾದ್ರೂ ಇರ್ಬೋದಲ್ವಾ? ಈಗ್ಲೂ ನೀವ್ ಹೀಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ರವಿ. ದಿಸ್ ಇಸ್ ಟೂ ಮಚ್. ಮೀನಾ ಅವ್ರೆ, ನೀವ್ಯಾಕೆ ಅತ್ತೆ ಮುಂದೆ ದಬಾಯಿಸ್ ಕೇಳಲಿಲ್ಲ ಇದನ್ನ? ಅಮ್ಮ ಇವ್ರ ಮಾತ್ ಕೇಳಲ್ವಲ್ಲ ಶ್ರುತಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಮ್ಗ್ ಅನ್ಯಾಯ ಮಾಡ್ತಿದ್ರು, ನೀವ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನೀವೇ ಕೇಳಿ. ಅಮ್ಮ ನಮ್ ಮಾತು ಕೇಳಲ್ಲ. ಕೇಳ್ತಾರೋ ಬಿಡ್ತಾರೋ, ನಾನಂತೂ ವಿಷಯನ ಸುಮ್ನೆ ಬಿಡಲ್ಲ. ಕೆಟ್ಟದಾಗದಕ್ಕೆಲ್ಲದಕ್ಕೂ ಮೀನಾನೇ ಕಾರಣ ಅಂತ ಹೇಳ್ತಾರೆ, ಆದ್ರೆ ನಿಜವಾಗ್ಲೂ ಅಮ್ಮನಿಗೆ ಕೆಟ್ಟದ್ ಮಾಡ್ತಾ ಇರೋದೇ ಅವ್ರು. ನಾನಂತೂ ಮಾತಾಡ್ತೀನಿ. ನೀದು ಹೂವಿನ ಅಂಗಡಿ ಶುರು ಮಾಡಿದಾಳೆ, ಅದಕ್ ನನ್ ಮೇಲೆ ಯಾಕೆ ಕೂಗರ್ಬೇಕು? ಆ ಹೂವಿನ ಅಂಗಡಿಗೆ ರವಿ ಗಾರ್ಡನ್ ಅನ್ನೋ ಹೆಸರು ಬೇರೆ ಇಟ್ಟಿದಾಳಮ್ಮ. ಆ ನೀತು ಅಂಗಡಿಗೆ ಹೂ ಕೊಡಕ್ ಶುರು ಮಾಡಿರೋದು ಇವ್ರ ಫ್ರೆಂಡು ವಿಶಾಲಾಕ್ಷಿ. ಇವ್ರೊಂದೇ ಮ್ಯಾಟ್ರು. ಆ ವಿಷಯ ನಿನ್ ಲೈಫಲ್ಲೂ ತೊಟ್ಟೆ ಬೀಳಕ್ ಶುರು ಆಗಿದ್ಯಾ ಕಂದ? ಅತ್ತೆ, ಇದಕ್ಕೆಲ್ಲ ಅವರೇ ಕಾರಣ. ಅವರೇ ಕುಮ ಕೊಡ್ತಾ ಇರೋದು. ಹೋಗೋ ಮೊದ್ಲು ಆ ವಿಶಾಲು ಹೇಳಿ ನಿನ್ನ ಮಗನ್ ಹೆಸರು ಹಿಡ್ದೇವಾಗ ಮಾಡು. ವಿಶಾಲು